ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮಪೂಜ್ಯ ಹವಾಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ಪ್ರೇಮ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಪ್ರೇಮ ಎಂದರೆ ಅದು ಪವಿತ್ರವಾದ ಭಾವ. ಆ ಭಾವದಲ್ಲಿ ಯಾವುದೇ ಕೋಪ, ತಾಪ, ರೋಷ, ದ್ವೇಷ, ಕಾಮನೆಗಳು, ವಾಸನೆಗಳು, ನಾನು, ನನ್ನದು, ಮೋಹ, ಮಮಕಾರ ಇರಲಾರದು. ಅಂದಾಗ ನಮ್ಮಲ್ಲಿ ಆ ಪ್ರೇಮ ಪ್ರೀತಿ ಹುಟ್ಟುತ್ತದೆ. ಸಕಲ ಜೀವರಾಶಿಗಳಲ್ಲಿಯೂ ನಾವು ದಯೆ, ಕರುಣೆ, ಪ್ರೀತಿಯನ್ನು, ಪ್ರೇಮವನ್ನು ತೋರಿಸಬೇಕಾದರೆ ನಮ್ಮಲ್ಲಿಯ ನಾವು ಪವಿತ್ರರಾಗಬೇಕು. ಅಂದಾಗ ನಮ್ಮಲ್ಲಿ ಆ ಪವಿತ್ರವಾದ ಪ್ರೇಮ ಎಂಬ ಭಾವ ಮೂಡುತ್ತದೆ. ಸಾಮಾನ್ಯವಾಗಿ ನಮ್ಮ ಭಾವ ಅಪವಿತ್ರವಾಗಿರುತ್ತದೆ. ಯಾಕೆಂದರೆ ಇನ್ನೊಬ್ಬರನ್ನು ಕಂಡು ನಾವು ಕೋಪ ತಾಪ ಮಾಡಿಕೊಳ್ಳುವುದು, ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಸಹಿಸಲಾರದೆ ಅನೇಕ ವೇದಿಕೆಗಳನ್ನು ಸೃಷ್ಟಿ ಮಾಡಿ ಅವನ ಚಾರಿತ್ರ್ಯವಧೆಯನ್ನು ಮಾಡುತ್ತೇವೆ. ಹೀಗೆ ನಮ್ಮ ದುರ್ಗುಣಗಳನ್ನು ಬಿಟ್ಟು, ದುರ್ಭಾವಗಳನ್ನು ಬಿಟ್ಟು ಒಳ್ಳೆಯ ಆಚಾರ ವಿಚಾರಗಳಿಂದ ಯಾರು ಇರುತ್ತಾರೆ, ಯಾರು ಒಳ್ಳೆಯದ ಕರ್ಮವನ್ನೇ ಮಾಡುತ್ತಾರೆ, ಅವರಲ್ಲಿ ಪ್ರೇಮ ಪ್ರೀತಿ ಹುಟ್ಟುತ್ತದೆ. ಪ್ರೇಮ ಪ್ರೀತಿ ಎಲ್ಲಿರುತ್ತದೆ ಅಲ್ಲಿ ದೇವರು ಇರುತ್ತಾನೆ. ಯಾಕಂದರೆ ಆ ದೇವರು ಇರುವ ಕ್ಷೇತ್ರ ಅದು ಪುಣ್ಯದ ಕ್ಷೇತ್ರ, ಕೈಲಾಸ ಕ್ಷೇತ್ರ, ಅದು ಅವಿಮುಕ್ತ ಕ್ಷೇತ್ರ. ಅಂದರೆ ಅಲ್ಲಿ ಯಾವುದೋ ಕಾಮನೆಗಳು, ವಾಸನೆಗಳು ಇರುವುದಿಲ್ಲ. ಆ ಭಾವ ಹೃದಯದಿಂದ ಹೃದಯಕ್ಕೆ ಹಂಚಬೇಕು. ಯಾವುದೇ ನಮ್ಮ ನಾಡಿನ ಶರಣರಾಗಲಿ, ಸಂತರಾಗಲಿ, ಯೇಸುವಿನ ವಾಣಿಯಾದ ಬೈಬಲ್ ಆಗಲಿ, ಮೊಹಮ್ಮದನ ಉಪದೇಶವಾದ ಕುರಾನ್ ಆಗಲಿ, ಬುದ್ಧನ ಬೋಧೆಯಾದ ತ್ರಿಪಿಟಕವಾಗಲಿ, ಶರಣರ ಸಂದೇಶದ ವಚನಗಳಾಗಲಿ, ಎಲ್ಲವುಗಳ ಸಾರ ಪ್ರೇಮ ಪ್ರೀತಿ ಧರ್ಮ. ಹೀಗೆ ನಾವು ಪ್ರೇಮದಿಂದ ಇನ್ನೊಬ್ಬರನ್ನು ಕಂಡಾಗ ಆ ಪರಮಾತ್ಮನು ನಮ್ಮ ಹೃದಯದಲ್ಲಿ ನೆಲೆಸುತ್ತಾನೆ. ನಾವೇ ಸ್ವಯಂ ನಮ್ಮನ್ನು ಅರಿತುಕೊಂಡು ಆತ್ಮಶುದ್ಧಿ ಮಾಡಿಕೊಂಡು ಅಂತರಂಗ ಬಹಿರಂಗವನ್ನು ನಾವು ಪರಿಶೋಧಿಸಿ ಆ ಭಗವಂತನನ್ನು ನಮ್ಮ ಹೃದಯದಲ್ಲಿ ನೆಲೆಸುವಂತೆ ಆಗುತ್ತದೆ. ಆದ್ದರಿಂದ ಆತ್ಮ ದೇಹ ಎರಡೂ ಪರಶಿವನ ಅಂಗವೆಂದು ತಿಳಿದುಕೊಂಡಾಗ, ಆತ್ಮ ಮತ್ತು ದೇಹ ಎರಡೂ ಲಿಂಗಾಂಗ ಸಾಮರಸ್ಯವಾದಾಗ ಅಲ್ಲಿ ಜೀವಾತ್ಮನು ದೇವಾತ್ಮನಾಗುತ್ತಾನೆ. ಆದ್ದರಿಂದ ಸಕಲ ಜೀವರಾಶಿಗಳಲ್ಲಿಯೂ ನಾವು ದಯೆ, ಕರುಣೆ, ಪ್ರೀತಿ, ಅನುಕಂಪ, ಕೈಲಾದ ಮಟ್ಟಿಗೆ ಸಹಾಯ ಮಾಡುವುದು, ಒಳ್ಳೆಯದನ್ನೇ ಮಾಡುವುದು, ಒಳ್ಳೆಯದನ್ನೇ ನೋಡುವುದು, ಒಳ್ಳೆಯದನ್ನೇ ಕೇಳುವುದು, ಹೀಗೆ ನಮ್ಮ ತನು ಮನಗಳನ್ನು ಆ ಶಿವನಿಗೆ ಅರ್ಪಿಸಿದವರಿಗೆ ಮಾತ್ರ ಅವರಲ್ಲಿ ಪ್ರೇಮ ಇರುತ್ತದೆ. ಇಲ್ಲದಿದ್ದರೆ ರಾಗ, ದ್ವೇಷ, ಮೋಹ, ಮಮಕಾರ, ನಾನು, ನನ್ನದು ಇವುಗಳಿಗೆ ಬಲಿಯಾಗಿ ಅವನು ತನ್ನ ಜೀವನವನ್ನೇ ಸಂಸಾರ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಸಂಸಾರ ಬಂಧನದಲ್ಲಿದ್ದರೂ ಅದು ನಿಮಿತ್ತವೆಂದು ತಿಳಿದುಕೊಂಡು ಲೋಕ ಕಲ್ಯಾಣದ ಕಾರ್ಯಕ್ಕೆ ಯಾರು ಮುಂದಾಗುತ್ತಾರೆ ಅವರು ಪರಿಶುದ್ಧವಾದ ಪ್ರೇಮದಿಂದ ಕೂಡಿರುತ್ತಾರೆ. ಆದ್ದರಿಂದ ಅಂತಹ ಪರಿಶುದ್ಧವಾದ ಪ್ರೇಮವನ್ನು ನಮ್ಮ ದೇಹ, ನಮ್ಮ ಮನಸ್ಸು, ಇಂದ್ರಿಯಗಳನ್ನು, ತನು ಮನ ಧನಗಳನ್ನು ಆ ಸಂಸಾರದ ಜೊತೆಗೆ ಶಿವನಿಗೆ ಮೀಸಲಾಗಿಡಬೇಕು. ಅಂದರೆ ನಮ್ಮ ಮನಸ್ಸನ್ನು ದೃಢವಾಗಿ, ಸದೃಢವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದವರಿಗೆ ಮಾತ್ರ ಆ ಪ್ರೇಮದ ಅರಿವು ಆಗುತ್ತದೆ. ಅವರು ಜ್ಞಾನದಿಂದ ಬದುಕುತ್ತಾರೆ.
ಯಾರಲ್ಲಿ ಪ್ರೇಮ ಇರುವುದಿಲ್ಲ ಅವರು ಅಜ್ಞಾನದಲ್ಲಿಯೇ ಬದುಕಿ ಅವರು ಕೊನೆಗೊಳ್ಳುತ್ತಾರೆ. ಆದ್ದರಿಂದ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತವನ್ನು, ಪಂಚೇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ನಿಗ್ರಹಿಸಬೇಕು. ಅವು ನಾವು ಹೇಳಿದಂತೆ ಕೇಳಬೇಕು. ಅಂದಾಗ ನಮ್ಮಲ್ಲಿ ಪ್ರೇಮ ಪ್ರೀತಿ ಇರುತ್ತದೆ. ಇಲ್ಲದಿದ್ದರೆ ಅವರು ಅಜ್ಞಾನದಿಂದ ಬದುಕಿದವರು ಕಳ್ಳತನ, ಕೊಲೆ, ಸುಳ್ಳು ಹೇಳುವುದು, ಮೋಸ, ವಂಚನೆ, ಕಪಟ ಇವುಗಳನ್ನೇ ಮೆಲುಕು ಹಾಕುತ್ತಾ ಅವುಗಳನ್ನು ಮತ್ತೊಬ್ಬರ ವಸ್ತುಗಳನ್ನು ಕದಿಯಲು ಮುಂದಾಗುತ್ತಾರೆ. ಆದರೆ ಪ್ರೇಮ ಪ್ರೀತಿ ಆಧ್ಯಾತ್ಮಿಕ ಸಂಘದಲ್ಲಿ ಇವರಿಗೆ ಈ ಸುಳ್ಳು, ಕೊಲೆ, ಕಳ್ಳತನ ಯಾವುದೂ ಗೊತ್ತಿರುವುದಿಲ್ಲ. ಅವರ ಜೀವನ ಸರಳತೆಯಿಂದ, ಸಹಜತೆಯಿಂದ, ಶಾಂತದಿಂದ, ಪರಮಶಾಂತಿಯಿಂದ ಅವರು ನೆಮ್ಮದಿಯಿಂದ ಬದುಕುತ್ತಾರೆ. ಅಂಥ ನೆಮ್ಮದಿಯ ಜೀವನವನ್ನು ನಾವು ಸಕಲ ಜೀವರಾಶಿಗಳಲ್ಲಿ ಹಂಚಿ ಜೊತೆಗೆ ಜ್ಞಾನವನ್ನು ಹಂಚುವುದನ್ನು ನಾವು ಕಲಿಯಬೇಕು. ಕೆಲವರು ನಾನೇ ಶ್ರೇಷ್ಠ, ಇನ್ನೊಬ್ಬರಿಗೆ ಯಾವ ವಿಷಯಗಳನ್ನು ಹೇಳಿಕೊಡುವುದಿಲ್ಲ, ಕೇವಲ ಹೌದು ಹೌದು ಎಂದೇ ಗೋಣು ಹಾಕಿ ನಿಜವಾದಂಥ ಅವರ ಜ್ಞಾನವನ್ನು ಹಂಚುವುದಿಲ್ಲ. ಹೀಗಾಗಿ ನಾವು ಜ್ಞಾನವನ್ನು ಹಂಚಿದರೆ ಅವರು ನಮಗಿಂತಲೂ ಹೆಚ್ಚು ಶ್ರೇಷ್ಠರಾಗುತ್ತಾರೆ ಎಂಬ ಭಾವ ನಮ್ಮಲ್ಲಿ ಇರಬಾರದು. ಅದಕ್ಕಾಗಿ ಜ್ಞಾನವನ್ನು ನಾವು ಇನ್ನೊಬ್ಬರಿಗೆ ಹಂಚುವುದನ್ನು ಕಲಿಯಬೇಕು. ಆ ಜ್ಞಾನ ಪರಮ ಪಾವಿತ್ರ್ಯತೆಯಿಂದ ಕೂಡಿರಬೇಕು. ಯಾವುದಾದರೂ ಒಂದು ಕಾರ್ಯವನ್ನು ಮಾಡಬೇಕಾದರೆ, ಕರ್ಮವನ್ನು ಮಾಡಬೇಕಾದರೆ ಅಲ್ಲಿ ಜ್ಞಾನ ಇರುತ್ತದೆ, ಪ್ರೇಮ ಇರಬೇಕು. ಸ್ವಾರ್ಥ, ವಂಚನೆ, ಮೋಸ, ಕಪಟ, ಸುಳ್ಳು ಇವು ನಮ್ಮ ವೇದಿಕೆಗಳು ಆಗಬಾರದು. ಆದ್ದರಿಂದ ನಾವು ಆ ಭಗವಂತನಿಗೆ ಸಲ್ಲಿಸಬೇಕಾದ ಹಾಗೂ ಲೋಕಕ್ಕೆ ಸಲ್ಲಿಸಬೇಕಾದಂಥ ಜ್ಞಾನವೆಂದರೆ ಭಕ್ತಿ, ಭಕ್ತಿಯೇ ಜ್ಞಾನ, ಜ್ಞಾನವೇ ಪ್ರೇಮ. ಹೀಗೆ ಆ ಪ್ರೇಮದಿಂದ ಬದುಕಿದಾಗ ನಾವು ಸಂತೋಷದಿಂದ, ಸಮೃದ್ಧಿಯಿಂದ, ನೆಮ್ಮದಿಯಿಂದ ಬದುಕುತ್ತೇವೆ. ಅಂಥ ಪ್ರೇಮವನ್ನು ನಾವು ಹಂಚಿ ಬೆಳಕಿನಲ್ಲಿ ಬಾಳುವುದನ್ನು ಕಲಿಯಬೇಕು. ಅಂಥ ಬೆಳಕಿನ ಮಾರ್ಗವನ್ನು ಗುರುವು ನಮಗೆ ತಿಳಿಸುತ್ತಾನೆ. ಅದಕ್ಕಾಗಿ ಗುರುವಿನ ನಾಮಸ್ಮರಣೆಯನ್ನು ಸದಾ ಮಾಡಿ ಅನುಭವದ ಮೂಲಕ ಪರಶಿವನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಅಂಥ ಭಾವ ನಮ್ಮದಾಗಲಿ ಎಂದು ಹಾರೈಸಿ ಎಲ್ಲರಿಗೂ ಶರಣಾರ್ಥಿಗಳು.